ಬಂಧಿಸಿದ ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆಯ ಭೀಕರ ಹತ್ಯೆ ಪ್ರಕರಣವನ್ನು ಮುಂಡಗೋಡ ಪೊಲೀಸರು ಕೇವಲ 24 ಗಂಟೆಯೊಳಗೆ ಭೇದಿಸಿ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಅಂಬಿಕಾ ಸಾವಜಿ ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತಿದ್ದ ಜಮೀರ್ ಅಹಮದ್ ದರ್ಗಾವಾಲೆ ಮೇಲೆ 5ರ ತಂಡ ಏಕಾಏಕಿ ದಾಳಿ ನಡೆಸಿತ್ತು. ಮೊದಲು ಕಣ್ಣಿಗೆ ಖಾರದ ಪುಡಿ ಎರಚಿ ನಂತರ ಮಾರಕಾಸ್ತ್ರಗಳಿಂದ ನಿರ್ದಯವಾಗಿ ಹತ್ಯೆ ಮಾಡಲಾಗಿತ್ತು. ಘಟನೆಯಿಂದ ಸ್ಥಳವೇ ರಕ್ತದ ಮಡುವಾಗಿ ಮಾರ್ಪಟ್ಟಿತ್ತು. ಘಟನೆ ತಿಳಿಯುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿ 3 ತಂಡಗಳನ್ನು ರಚಿಸಿ ಆರೋಪಿಗಳ ಶೋಧ ಕಾರ್ಯ ಆರಂಭಿಸಿದರು. ತೀವ್ರ ಶೋಧದ ಬಳಿಕ ಬೆಂಗಳೂರಿನ ನೆಲಮಂಗಲದ ಬಳಿ ಆರೋಪಿಗಳನ್ನು ಬಂಧಿಸಲಾಯಿತು. ಬಂಧಿತ ಆರೋಪಿಗಳನ್ನು ಸಾಲಗಾಮಿ ಮೂಲದ ಮಂಜುನಾಥ್ ನಾಗೇಂದ್ರ ಕಾಜಿಗಾರ್ 30 ವರ್ಷ, ಇಂದಿರಾನಗರದ ಶ್ರೀಕಾಂತ್ ರಾಜಶೇಖರ್ ಕಿರಣ್ಣವರ್ 22 ವರ್ಷ, ಧಾರವಾಡದ ಮಂಜುನಾಥ್ ವಿಷ್ಣು ಬೆಳಗಾಂ 20 ವರ್ಷ, ಅಭಿಷೇಕ್ 22 ವರ್ಷ ಹಾಗೂ ದೀಪಕ್ ನಾಗರಾಜ್ ನವಲೆ ಎಂದು ಗುರುತಿಸಲಾಗಿದೆ. ಆರೋಪಿತರಿಂದ 2 ಬೈಕ್, 1 ಕಾರು, 2 ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ 6 ಸಜೀವ ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಂಜುನಾಥ್ ನಾಗೇಂದ್ರ ಕಾಜಿಗಾರ್ ಮತ್ತು ಮೃತ ಜಮೀರ್ ನಡುವೆ ಮೀಟರ್ ಬಡ್ಡಿ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧಿತ ವೈಮನಸ್ಸು ಇದ್ದುದರಿಂದ ಇತರೆ ಆರೋಪಿಗಳಿಗೆ ಸುಪಾರಿ ನೀಡಿ ಈ ಕೊಲೆ ಮಾಡಿಸಿರುವುದು ಬೆಳಕಿಗೆ ಬಂದಿದೆ. ಈ ಕಾರ್ಯಾಚರಣೆಯನ್ನು ಉತ್ತರ ಕನ್ನಡ ಎಸ್ಪಿ ದೀಪನ್ ಎಂಎನ್, ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ, ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ರಂಗನಾಥ್ ನೀಲಮ್ಮನವರ್, ಶ್ರೀಧರ್ ಎಸ್ಆರ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ, ಪೊಲೀಸ್ ತಂಡ, ಪಿಎಸ್ಐ ಮಂಜುನಾಥ್ ಗೌಡರ್, ಪಿಎಸ್ಐ ಪರಶುರಾಮ್ ಮಿರ್ಜ್ಗಿ, ಪಿಎಸ್ಐ ರಾಜಶೇಖರ್ ವಂದಲಿ, ಸಿಬ್ಬಂದಿ ತಿರುಪತಿ ಚೌಡಣ್ಣವರ್, ಲಂಬಾನಿ ಬಸವರಾಜ್, ಮಹಂತೇಶ್ ಮುದೋಳ್, ಮುತ್ತಣ್ಣ ಬೋದಿ, ನಾಗರಾಜ್ ಮೊರಟಗರಿ, ಸಂಜು ರಾಥೋಡ್, ಮಂಜುನಾಥ್ ಓನಿಕೇರಿ, ಬಸವರಾಜ್ ಒಡೆಯರ್, ಇತರೆ. ವರದಿ ಶಶಿಕಾಂತ್ ಕೊರವರ್.